ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ಮಾವಿನಕಾಯಿ ಚಟ್ನಿ ಹೇಗೆ ಮಾಡುವುದೆಂದು ನೋಡೋಣ. ಬಹಳ ಸುಲಭ ವಿಧಾನದಲ್ಲಿ ಈ ಮಾವಿನಕಾಯಿ ಚಟ್ನಿಯನ್ನು ಮಾಡಬಹುದು. ರೊಟ್ಟಿ, ಚಪಾತಿ, ದೋಸೆ ಹಾಗೂ ಬಿಸಿ ಅನ್ನಕ್ಕೆ ತುಪ್ಪವನ್ನು ಹಾಕಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತದೆ. ನೋಡಿ, ನಾನಿಲ್ಲಿ ಒಂದು 3 ಮಾವಿನಕಾಯಿಯನ್ನು ತುರಿದಿಟ್ಟುಕೊಂಡಿದ್ದೇನೆ. 1 ಒಣ ಕೊಬ್ಬರಿ ಬಟ್ಟಲನ್ನು ತೆಗೆದುಕೊಂಡಿದ್ದೇನೆ. ಸೇಮ್ ಕ್ವಾಂಟಿಟಿಯಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇನ್ನು ಒಣ ಕೊಬ್ಬರಿಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಒಂದು ಕಡಾಯಿಯೊಳಗೆ ಎಣ್ಣೆಯನ್ನು ಹಾಕಿ 2 ಸ್ಪೂನಷ್ಟು ಏನು ಮಾಡಿದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಕಾಳುಗಳನ್ನು. ನೋಡಿ, ಅರ್ಧ ಸ್ಪೂನಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಮೆಂತ್ಯ ಕಾಳಿಗೆ ಹಾಕೋಬೇಕು. ಇಂಗನ್ನು ಕೂಡ 3 ಇಂಗ್ರೀಡಿಯೆಂಟ್ಸನ್ನು ತೋರಿಸಿರೋದು: ಬೆಲ್ಲ, ಒಣ ಕೊಬ್ಬರಿ, ಮಾವಿನಕಾಯಿ ತುರಿ. ಹುಳಿ ಮಾವಿನಕಾಯಿ ಆದರೆ ಭಾಳ ಬೆಸ್ಟ್ ಆಗುತ್ತೆ. ಬೆಲ್ಲ ಕೂಡ ಮಾವಿನಕಾಯಿ ತುರಿ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದ ಬೆಲ್ಲ ಕೂಡ ತಗೋಬೇಕು. ಒಣ ಕೊಬ್ಬರಿ ಕ್ವಾಂಟಿಟಿ ಕಡಿಮೆ ತಗೋಬೇಕು ಸ್ವಲ್ಪ. ನೋಡಿ, ನಾನಿಲ್ಲಿ ಖಾರ ಪುಡಿಯನ್ನು ಬಾಳಿಗೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಸ್ಟೌವನ್ನು. ಯಾಕಂದರೆ ಅದೆಲ್ಲ ಏನು ಬಿಸಿ ಆಗೋದು ಅವಶ್ಯಕತೆ ಇಲ್ಲ. ಇದನ್ನೇ ಡೈರೆಕ್ಟಾಗಿಯೂ ಆ ತುರ್ದಲ್ಲಿ ಇಟ್ಕೊಂಡಂತಹ ಪ್ಲೇಟಿಗೆ ನಾವೇನು ಮಾಡ್ಕೋಬೋದು, ಹಾಕ್ಕೋಬೋದು. ನಾನಿಲ್ಲಿ ಸ್ಟೌವನ್ನು ಆಫ್ ಮಾಡಿರೋ ಕಾರಣಕ್ಕೆ, ಅದು ಆರಿರೋ ಕಾರಣಕ್ಕೆ ಎಲ್ಲ ಇದು ಮಾಡ್ಕೊಂಡಂತಹ ಬೆಲ್ಲ, ಒಣ ಕೊಬ್ಬರಿ ತುರಿ, ಮಾವಿನಕಾಯಿ ತುರಿನ ಏನು ಮಾಡ್ತಾ ಇದ್ದೀನಿ, ಆ ಒಂದು ಕಡಾಯಿ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ಟೌವೇನು ಆನ್ ಮಾಡ್ಕೊಂಡಿಲ್ಲ, ಆನ್ ಮಾಡ್ಕೋಬಾರ್ದು. ಎಲ್ಲವನ್ನು ನೀಟಾಗಿ ನಾವೇನು ಮಾಡಬೇಕಾಗತ್ತೆ, ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ನೀರನ್ನು ಸ್ವಲ್ಪ ಪ್ರಮಾಣದೊಳಗೆ ಬಿಡಬೇಕು. ನೋಡಿರಿ, ಈಗೆಲ್ಲ ಸ್ವಲ್ಪ ನೀರು ಬಿಟ್ಕೊಳ್ತು. ಬೆಲ್ಲ, ಖಾರ ಪುಡಿ ಮತ್ತು ಮಾವಿನಕಾಯಿ ತುರಿ, ಒಣ ಕೊಬ್ಬರಿ ಎಲ್ಲ ನೀಟಾಗಿ ಏನಾಗಿದೆ, ಈಗ ಒಂದಕ್ಕೊಂದು ಬೆರೆತ್ಕೊಂಡಿದೆ. ಇವಾಗ ಇದನ್ನು ನಾವೇನು ಮಾಡಬೇಕಾಗುತ್ತೆ ಅಂದರೆ ಗ್ರೈಂಡ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಕಾಣಿಸ್ಬೇಕು. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ. ಎಷ್ಟು ದಿವಸ ಇಟ್ಟರೂ ಏನೂ ಆಗೋದಿಲ್ಲ. ಒಳ್ಳೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸೈಡ್ ಡೋರ್ಗೆ ಇಟ್ಬಿಟ್ವಿ ಅಂದರೆ ನಮಗೆ ಬೇಕಾದಷ್ಟು ಮಾತ್ರ ಸ್ವಲ್ಪ ತಕ್ಕೊಂಡು ನಾವೇನು ಮಾಡ್ಬೋದು, ಉಪಯೋಗವನ್ನು ಮಾಡ್ಕೋಬೋದು. ಇದನ್ನು ಸೀಸನ್ ಇದ್ದಾಗ, ಮಾವಿನಕಾಯಿ ಸೀಸನ್ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ, ಈ ಚಟ್ನಿಯನ್ನು ನಾವು ಮಾಡಿಕೊಂಡ್ರೆ ಭಾಳ ದಿವಸ ಇಟ್ಕೊಂಡು ನಾವು ಇದನ್ನು ತಿನ್ಬೋದು. ಬಹಳ ರುಚಿಯಾಗಿರುತ್ತೆ ಊಟದ ಜೊತೆ ಈ ಒಂದು ಚಟ್ನಿ. ಹೇಳಿದ್ನಲ್ಲ, ದೋಸೆ, ಚಪಾತಿ, ಯಾವುದೇ ಒಂದು ಸೈಡಿಗೆ ಡಿಶ್ ಆಗಿ ಇದನ್ನು ನಾವೇನು ಮಾಡ್ಬೋದು, ಉಪಯೋಗವನ್ನು ಮಾಡ್ಬೋದು. ನಿಮಗೂ ಈ ಒಂದು ಚಟ್ನಿ ಇಷ್ಟ ಆಗಿದ್ದರೆ ನೀವು ಕೂಡ ಮಾಡಿಕೊಂಡು ತಿನ್ನಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.